ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 52ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 52. ಬ್ರಹ್ಮಂದು ಹಿತೃಭಿಸ್ತುಭ್ಯಂ ವಿಮೃಗ್ಯಾಪತಯ ಸಮಾಹ ಕಶ್ಚಿತ್ ಸಾನ್ಮೇ ವಿಶೋಕಾಯ ತ್ವಯಿ ಪ್ರವ್ರಜಿತೆ ವನಂ. ಅನುವಾದ: ಪ್ರಿಯ ಬ್ರಾಹ್ಮಣನೇ, ನಿನ್ನ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಅವರು ತಮಗೆ ಯೋಗ್ಯರಾದ ಪತಿಯರನ್ನು ಪಡೆದುಕೊಂಡು ತಮ್ಮ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ. ನೀನು ಸನ್ಯಾಸಿಯಾಗಿ ಹೊರಟು ಹೋದ ಮೇಲೆ ನನ್ನನ್ನು ಸಮಾಧಾನ ಪಡಿಸುವವರು ಯಾರು? ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವಿದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡಿದ್ವಿ? ದೇವಹೂತಿ ತನ್ನ ಗಂಡನಿಗೆ ಹೇಳ್ತಾಳೆ, ನನಗೆ ಕೊಟ್ಟಿರುವಂತ ಮಾತುಗಳನ್ನೆಲ್ಲ ನೀವು ನಡೆಸ್ಕೊಟ್ಟಿದ್ದೀರಾ, ಆದ್ರೂ ಕೂಡ ನಾನು ನಿಮಗೆ ಶರಣಾಗತಳಾದಂತಹ ಜೀವಿಯಾದ್ರಿಂದ ನೀವು ನನಗೆ ಅಭಯವನ್ನ ಕೂಡ ಕೊಡಬೇಕು ಅಂತ ಕೇಳ್ಕೊಳ್ತಾಳೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾಳೆ, ನಿನ್ನ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಹೇಳೋದಾದ್ರೆ, ಅಂದ್ರೆ ಈಗ ಹೆಣ್ಣು ಮಕ್ಕಳು ಏನ್ ಮಾಡ್ತಾರೆ, ಮದುವೆ ಆಗಿ ತಮ್ಮ ಗಂಡಂದ್ರ ಮನೆಗೆ ಹೊರಟು ಹೋಗ್ತಾರಲ್ವಾ, ಅದ್ರ ಬಗ್ಗೆ ಹೇಳ್ತಾ ಇದ್ದಾಳೆ. ಹೆಣ್ಣು ಮಕ್ಕಳು ನನಗೆ 9 ಜನ ಹುಟ್ಟಿದ್ದಾರೆ. ಅವರು ತಮಗೆ ಯೋಗ್ಯರಾದ ಪತಿಯರನ್ನ ಪಡ್ಕೊಂಡ ಮೇಲೆ ಅವರು ತಮ್ಮ ತಮ್ಮ ಮನೆಗೆ ಹೊರಟು ಹೋಗ್ತಾರೆ. ನೀವು ಸನ್ಯಾಸಿಯಾಗಿ ಹೊರಟೋದ್ಮೇಲೆ ನನ್ನನ್ನ ಸಮಾಧಾನ ಪಡಿಸುವಂಥವ್ರು ಯಾರು? ನನ್ನ 9 ಜನ ಹೆಣ್ಣು ಮಕ್ಕಳು ಕೂಡ ಮದುವೆ ಮಾಡ್ಕೊಂಡು ಹೊರಟು ಹೋದ್ಮೇಲೆ ನಾನು ಒಂಟಿ ಆಗ್ಬಿಡ್ತೀನಿ, ನನ್ನನ್ನ ಸಮಾಧಾನ ಪಡಿಸೋರು ಯಾರು? ಅಂದ್ರೆ ಇಲ್ಲಿ ನೀವು ಹೋಗಿ, ಆದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಅವಳು ನನಗೊಂದು ಗಂಡು ಮಗು ಬೇಕು ಅಂತ ಹೇಳ್ತಾ ಇದ್ದಾಳೆ. ಹೆಣ್ಣು ಮಕ್ಕಳು ಮನೇಲಿ ಇರೋದಿಲ್ಲ, ಎಲ್ಲ ಮದುವೆ ಮಾಡ್ಕೊಂಡು ಹೊರಟೋಗ್ತಾರೆ ಅಂತ ಎಷ್ಟು ಹುಷಾರಾಗಿ ಇಲ್ಲಿ ಮಾತಾಡ್ತಾ ಇದ್ದಾಳೆ ನೋಡಿ. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ವತಃ ತಂದೆನೇ ಮಗನಾಗಿ ಇನ್ನೊಂದು ರೂಪವನ್ನು ಪಡೆಯುತ್ತಾನೆ ಎಂದು ಹೇಳಲಾಗುತ್ತದೆ. ಆದುದರಿಂದ ತಂದೆ ಮತ್ತು ಮಗ ಅಭಿನ್ನರೆಂದು ಪರಿಗಣಿಸಲಾಗಿದೆ. ಮಗನನ್ನು ಪಡೆದಿರುವ ವಿಧವೆಯು ವಾಸ್ತವವಾಗಿ ವಿಧವೆಯಲ್ಲ, ಏಕೆಂದರೆ ತನ್ನ ಪತಿಯ ಪ್ರತಿನಿಧಿಯನ್ನು ಅವಳು ಹೊಂದಿದ್ದಾಳೆ. ಅದೇ ರೀತಿ ದೇವಹೂತಿಯು ಇಲ್ಲಿ ಪರೋಕ್ಷವಾಗಿ ಕರ್ದಮ ಮುನಿಗೆ ಅವನ ಪ್ರತಿನಿಧಿಯನ್ನು ತನಗೆ ನೀಡಲು ಕೇಳುತ್ತಿದ್ದಾಳೆ. ಎಂದರೆ ಯೋಗ್ಯನಾದ ಪುತ್ರನಿದ್ದರೆ ಪತಿಯು ತನ್ನ ಬಳಿ ಇಲ್ಲದಿರುವಾಗ ಯಾವುದೇ ಕ್ಷೋಭೆಗಳಿಂದ ತಾನು ಮುಕ್ತಳಾಗಿ ಇರಬಹುದು ಎಂಬುದು ಅವಳ ಭಾವ. ಇಲ್ಲೇನು ಹೇಳ್ತಾ ಇದ್ದಾರೆ ಗುರುಗಳು? ಸ್ವತಃ ತಂದೆನೇ ಮಗನಾಗಿ ಇನ್ನೊಂದು ರೂಪವನ್ನ ಪಡಿತಾನೆ ಅಂತ ಹೇಳ್ತಾರೆ. ಅದಕ್ಕೆ ತಂದೆ ಮಗ ಬೇರೆ ಅಲ್ಲ ಅಂತ. ಅಂದ್ರೆ ಏನು? ಮಗನನ್ನ ಪಡೆದಿರುವಂತಹ ವಿಧವೆ ವಾಸ್ತವವಾಗಿ ವಿಧವೆ ಅಲ್ಲ. ಯಾಕೆ ಅಂತಂದ್ರೆ ತನ್ನ ಗಂಡನ ಪ್ರತಿನಿಧಿಯನ್ನ ಅವಳು ಪಡೆದಿರ್ತಾಳೆ. ಇಲ್ಲಿ ದೇವಹೂತಿ ಪರೋಕ್ಷವಾಗಿ ಕರ್ದಮ ಮುನಿಗೆ ಹೇಳ್ತಾ ಇದ್ದಾಳೆ, ನೀವು ನಿಮ್ಮ ಪ್ರತಿನಿಧಿಯನ್ನ ನನಗೆ ಕೊಡಿ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾಳೆ. ಮಗ ಇದ್ರೆ ಎಷ್ಟು ಧೈರ್ಯ ಇರುತ್ತೆ ಅಂತ ಅಂದ್ಬಿಟ್ಟು ಯಾವುದಕ್ಕೂ ಅವಳು ಹೆದರ್ಕೋಬೇಕಾಗಿಲ್ಲ, ಅವಳಿಗೆ ದುಃಖ ಅನ್ನೋದು ಇರೋದಿಲ್ಲ. ಅಂದ್ರೆ ಮಾನಸಿಕವಾಗಿ ಅವಳು ನೆಮ್ಮದಿಯಾಗಿರಬಹುದು ಅಂತ. ಗಂಡ ಇಲ್ಲದೆ ಇರಬೇಕಾದ್ರೆ ಯಾವುದೇ ಒಂದು ದುಃಖ ತೊಂದರೆಗಳು ಇದರಿಂದ ಮುಕ್ತಳಾಗಿರಬಹುದು ಅನ್ನೋದು ಅವಳ ಒಂದು ಚಿಂತನೆ. ಗೃಹಸ್ಥಾಶ್ರಮಿಯು ಎಲ್ಲಾ ದಿನಗಳಲ್ಲೂ ಮನೆಯಲ್ಲೇ ಇರಬೇಕೆಂದು ನಿರೀಕ್ಷಿಸಲಾಗುವುದಿಲ್ಲ. ತನ್ನ ಗಂಡು ಮತ್ತು ಹೆಣ್ಣು ಮಕ್ಕಳ ಮದುವೆಯಾದ ಮೇಲೆ ಗೃಹಸ್ಥನೊಬ್ಬನು ತನ್ನ ಸಾಂಸಾರಿಕ ಜೀವನದಿಂದ ನಿವೃತ್ತನಾಗಿ ತನ್ನ ಪತ್ನಿಯನ್ನು ಬೆಳೆದ ಗಂಡು ಮಕ್ಕಳ ಆಶ್ರಯಕ್ಕೆ ಒಪ್ಪಿಸಿ ಹೊರಟು ಹೋಗುತ್ತಾನೆ. ಇದು ವೈದಿಕ ಪದ್ಧತಿಯ ಸಾಮಾಜಿಕ ಸಂಪ್ರದಾಯ. ಇಲ್ಲಿ ಗೃಹಸ್ಥಾಶ್ರಮದವರು ಸಾಯೋ ತನಕ ಬರೀ ಐಹಿಕ ಸಂಪತ್ತನ್ನ ಮತ್ತೆ ಕಾಮವನ್ನ ಭೋಗಿಸ್ಕೊಂಡಿರ್ಬೇಕು ಅಂತಲ್ಲ. ಅಂದ್ರೆ ಅವನು ಸದಾ ಮನೆಯಲ್ಲಿ ಇರಬೇಕು ಅಂತಲ್ಲ. ತನಗೇನಾದ್ರೂ ಮಕ್ಕಳಿದ್ರೆ, ಗಂಡು ಮಕ್ಕಳಿದ್ರೆ, ಹೆಣ್ಣು ಮಕ್ಕಳಿದ್ರೆ ಅವ್ರ ಮದುವೆ ಎಲ್ಲ ಮಾಡಿದ ಮೇಲೆ ಅವನು ತನ್ನ ಸಂಸಾರ ಜೀವನದಿಂದ ಮುಕ್ತನಾಗಬೇಕು. ಇದು ಗಂಡಸರಿಗೆ ಹೇಳಿರುವಂಥದ್ದು. ತನ್ನ ಪತ್ನಿ ಇದ್ರೆ ಅವಳನ್ನ ಏನು ಮಾಡಬೇಕು? ಬೆಳೆದ ಗಂಡು ಮಕ್ಕಳಿರ್ತಾರಲ್ಲ ಅವರ ಆಶ್ರಯಕ್ಕೆ ಒಪ್ಪಿಸಿ ಹೊರಟೋಗ್ತಾನೆ. ಇದು ನಮ್ಮ ವೈದಿಕ ಪದ್ಧತಿಯಲ್ಲಿರುವಂತ ಸಾಮಾಜಿಕ ಸಂಪ್ರದಾಯ. ಕರ್ದಮರು ಮನೆಯಿಂದ ಹೊರಟು ಹೋಗುತ್ತಿರುವಾಗ ತನ್ನ ಚಿಂತೆಗಳ ಪರಿಹಾರಕ್ಕಾಗಿ ಕಡೆಯ ಪಕ್ಷ ಒಂದು ಗಂಡು ಮಗುವನ್ನಾದರೂ ತನಗೆ ನೀಡಬೇಕೆಂದು ದೇವಹೂತಿಯು ಪರೋಕ್ಷವಾಗಿ ಕೇಳುತ್ತಿದ್ದಾಳೆ. ಈ ಸಮಾಧಾನವು ಆಧ್ಯಾತ್ಮಿಕ ಬೋಧವೇ ವಿನ ಭೌತಿಕ ಸೌಖ್ಯಗಳದ್ದಲ್ಲ. ದೇಹದ ಕೊನೆಯೊಂದಿಗೆ ಭೌತಿಕ ಸೌಖ್ಯಗಳು ಕೊನೆಗೊಳ್ಳುತ್ತವೆ, ಆದರೆ ಆಧ್ಯಾತ್ಮಿಕ ಬೋಧವು ಯಾವತ್ತೂ ಕೊನೆಗೊಳ್ಳುವಂಥದ್ದಲ್ಲ, ಅದು ಆತ್ಮನೊಂದಿಗೆ ಮುಂದುವರಿಯುತ್ತದೆ.
ಇಲ್ಲಿ ಕರ್ದಮರು ಮನೆ ಬಿಟ್ಟು ಹೋಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಇಲ್ಲಿ ದೇವಹೂತಿ ಏನ್ ಮಾಡ್ತಾ ಇದ್ದಾಳೆ, ನನಗೇನ್ ಚಿಂತೆ ಇದೆಯೋ ಅದರ ಪರಿಹಾರಕ್ಕೋಸ್ಕರ ನೀವು ಒಂದು ಗಂಡು ಮಗುವನ್ನ ನನಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾ ಇಲ್ಲ ಅವಳು, ಪರೋಕ್ಷವಾಗಿ ಅಂದ್ರೆ ಅದನ್ನ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾಳೆ. ಈ ಒಂದು ಸಮಾಧಾನ ಅನ್ನೋದಿದೆಯಲ್ಲ, ಇದು ಆಧ್ಯಾತ್ಮಿಕ ಬೋಧವೇ ವಿನ ಭೌತಿಕ ಸೌಖ್ಯಗಳದ್ದಲ್ಲ. ಅಂದ್ರೆ ಅವಳು ಕೂಡ ತನ್ನ ಸಾಧನೆಯನ್ನ ಮಾಡ್ಕೋಬೇಕು, ಆದ್ರೆ ಅವಳಿಗೆ ಭಯ ಅದು ಇದು ಇದ್ರೆ ಯಾರ್ದು ಆದ್ರೂ ಒಂದು ರಕ್ಷಣೆಯಲ್ಲಿ ಅವಳು ಇರ್ಬೇಕಲ್ವಾ. ಅದಕ್ಕೋಸ್ಕರ ಈ ದೇಹ ಕೊನೆ ಆದಾಗ ನಮ್ಗೆ ಏನೇನು ಭೌತಿಕ ಸೌಖ್ಯಗಳಿರುತ್ತೋ ಅದೆಲ್ಲವೂ ಆಗತ್ತೆ. ಈಗ ನಾನು ಮನೆ ಕಟ್ಟಿರ್ತೀನಿ, ದೊಡ್ಡ ಬಂಗ್ಲೆ ಇರುತ್ತೆ ಅಂತ ಇಟ್ಕೊಳ್ಳಿ, ನಾನು ಸತ್ತ ಮೇಲೆ ಅಂದ್ರೆ ಈ ದೇಹ ಹೋದ ಮೇಲೆ ಅದ್ ನನ್ ಜೊತೆ ಬರುತ್ತಾ? ಇಲ್ಲ. ಭೌತಿಕ ಸುಖಗಳು ನಮ್ಮಲ್ಲಿ ಎಷ್ಟೋ ಇರ್ಬೋದು, ಅದೆಲ್ಲವೂ ಕೂಡ ಈ ದೇಹದ ಜೊತೆನೆ ಎಂಡ್ ಆಗ್ಬಿಡುತ್ತೆ. ಆದ್ರೆ ಆಧ್ಯಾತ್ಮಿಕ ಬೋಧ ಅಂತಂದ್ರೆ ಆಧ್ಯಾತ್ಮಿಕ ತಿಳುವಳಿಕೆ, ಜ್ಞಾನ ಅಂತ ನಾವೇನ್ ಹೇಳ್ತೀವೋ ಅದ್ ಯಾವತ್ತೂ ಕೊನೆಗೊಳ್ಳುವಂಥದ್ದಲ್ಲ. ಯಾಕೆ? ಅದು ಆತ್ಮದ ಜೊತೆ ಮುಂದುವರ್ಕೊಂಡು ಹೋಗುತ್ತೆ. ಅದಕ್ಕೆ ನಾವು ಆಧ್ಯಾತ್ಮಿಕಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳೋದು. ಈ ಶರೀರನೂ ನಾನಲ್ಲ, ಈ ಶರೀರಕ್ಕೆ ಸಂಬಂಧಪಟ್ಟಿದ್ ಏನೂ ನಂದಲ್ಲ, ಇದ್ ಯಾವುದು ನನ್ ಜೊತೆ ಬರೋದಿಲ್ಲ ಅಂದ್ಮೇಲೆ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಕೊಡ್ಬೇಕು? ಈ ಶರೀರದಲ್ಲಿ ಈ ಆತ್ಮ ಇರೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಇಂಪಾರ್ಟೆನ್ಸ್ ಮಾತ್ರ ಆ ದೇಹಕ್ಕೆ ಕೊಡ್ಬೇಕು ನಾವು. ಇನ್ನು ಮಿಕ್ಕ ಎಲ್ಲ ಸಮಯವನ್ನು ಕೂಡ ನಾವು ಆತ್ಮೋನ್ನತಿಗೆ ಉಪಯೋಗಿಸ್ಕೋಬೇಕು. ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಬೋಧೆಯು ಅಗತ್ಯ. ಆದರೆ ಯೋಗ್ಯನಾದ ಪುತ್ರನೊಬ್ಬನಿಲ್ಲದೆ ಆಧ್ಯಾತ್ಮ ಜ್ಞಾನದಲ್ಲಿ ದೇವಹೂತಿಯು ಹೇಗೆ ತಾನೇ ಪ್ರಗತಿಯನ್ನು ಸಾಧಿಸಬಲ್ಲಳು? ಪತ್ನಿಯ ಋಣ ತೀರಿಸುವುದು ಪ್ರತಿಯೊಬ್ಬನ ಕರ್ತವ್ಯ. ಪತ್ನಿಯಾದವಳು ತನ್ನ ಪತಿಗೆ ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸುತ್ತಾಳೆ. ಹೀಗಾಗಿ ಪತಿಯು ಪತ್ನಿಗೆ ಋಣಿಯಾಗಿರಬೇಕಾಗುತ್ತದೆ. ಏಕೆಂದರೆ ಯಾರೇ ಆಗಲಿ ತನಗೆ ಅಧೀನರಾಗಿರುವುದರಿಂದ ತಾವು ಏನನ್ನೂ ಪ್ರತಿಯಾಗಿ ನೀಡದೆ ಸೇವೆಯನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಎಂತ ಒಳ್ಳೆ ವಿಚಾರಗಳಿದೆ ನೋಡಿ. ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲೂ ಸ್ವಲ್ಪ ಮಟ್ಟಿಗೆ ಅಳವಡಿಸ್ಕೊಳ್ಬೇಕು. ಆದ್ರೆ ಈಗ ಅಂತ ಪತಿಗಳು ಇರೋದು ಕಡಿಮೆ, ಅಂತ ಮಕ್ಕಳು ಹುಟ್ಟೋದು ಕಡಿಮೆನೆ, ಆಯ್ತಾ? ಆದ್ರೂ ಇರೋದ್ರಲ್ಲಿ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ಏನು ಮಾಡ್ಬೇಕೋ ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಪ್ರಗತಿಯನ್ನ ಸಾಧನೆ ಮಾಡ್ಬೇಕು ಅಂತಂದ್ರೆ ಬೋಧೆ ಅನ್ನೋದು ಅಗತ್ಯ. ಅಂದ್ರೆ ನಮಗೆ ತಿಳುವಳಿಕೆ, ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈಗ ಒಬ್ಬ ಯೋಗ್ಯನಾದಂತಹ ಒಬ್ಬ ಮಗ ಇಲ್ಲದೆ ಇದ್ರೆ ಆಧ್ಯಾತ್ಮಿಕ ಜ್ಞಾನದಲ್ಲಿ ದೇವಹೂತಿ ಹೇಗೆ ತಾನೇ ಪ್ರಗತಿಯನ್ನ ಪಡೆಯೋದಕ್ಕೆ ಸಾಧ್ಯ ಅಲ್ವಾ? ಈಗ ಪತ್ನಿಯ ಋಣವನ್ನ ತೀರಿಸೋದು ಪ್ರತಿಯೊಬ್ಬನ ಕರ್ತವ್ಯ. ಪತ್ನಿ ಆಗಿರುವಂಥವಳು ತನ್ನ ಗಂಡನಿಗೆ ಅವಳು ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸ್ತಾಳೆ. ಅವನು ಏನ್ ಹೇಳ್ತಾನೋ ಅದನ್ನೆಲ್ಲ ಕೇಳ್ತಾಳೆ. ಅವನಿಗೇನೇನು ಇಚ್ಛೆಗಳಿರುತ್ತೋ ಅದನ್ನೆಲ್ಲ ಈಡೇರಿಸ್ತಾಳೆ. ಏನೇನು ಬೇಕಾದಷ್ಟು ಸಹಾಯ ಮಾಡ್ತಾಳೆ, ಸೇವೆ ಮಾಡ್ತಾಳಲ್ವಾ? ಅದಕ್ಕೋಸ್ಕರ ಪತಿ ಅವನಿಗೆ ಋಣಿಯಾಗಿರ್ತಾನೆ. ಅದನ್ನ ಅವನು ತೀರಿಸ್ಬೇಕಾಗತ್ತೆ. ಇಲ್ಲಿ ಯಾರೇ ಆಗಿರಬಹುದು, ತನಗೆ ಯಾರು ಅಧೀನರಾಗಿರ್ತಾರೋ ಅವರು ಏನನ್ನೂ ಕೊಡದೆ ಅವರ ಸೇವೆಯನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಯಾರಾದ್ರೂ ಆಗಿರಬಹುದು. ಇಲ್ಲಿ ಗಂಡ ಹೆಂಡತಿಯ ಋಣದಲ್ಲಿರ್ತಾನೆ. ಅವಳು ಸದಾ ಒಂದು ಸೇವೆ ಮಾಡ್ತಾ ಇರ್ತಾಳಲ್ಲ, ಅದಕ್ಕೋಸ್ಕರ ಈಗ ಅವನು ಏನಾದ್ರೂ ಅವಳಿಗೆ ಸಹಾಯ ಅಥವಾ ಪ್ರತಿಯಾಗಿ ಅವನು ಏನಾದ್ರೂ ಕೊಡ್ಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಆಧ್ಯಾತ್ಮಿಕ ಬೋಧನೆಯನ್ನು ನೀಡದೆ ಗುರುವು ತನ್ನ ಶಿಷ್ಯನಿಂದ ಸೇವೆಯನ್ನು ಸ್ವೀಕರಿಸುವಂತಿಲ್ಲ. ಪ್ರೀತಿ ಮತ್ತು ಸೇವೆ ವಿನಿಮಯ ಮಾಡಿಕೊಳ್ಳುವುದು ಹೀಗೆ. ದೇವಹೂತಿಯು ತನ್ನ ಪತಿ ಕರ್ದಮ ಮುನಿಗೆ ತಾನು ವಿಧೇಯಪೂರ್ಣ ಸೇವೆ ಸಲ್ಲಿಸಿರುವ ಬಗ್ಗೆ ನೆನಪು ಮಾಡಿಕೊಡುತ್ತಿದ್ದಾಳೆ. ತಮ್ಮ ಪತ್ನಿಯ ಋಣವನ್ನು ತೀರಿಸುವ ವಿಚಾರದಿಂದಲಾದರೂ ತಾನು ಹೊರಡುವ ಮೊದಲು ಆಕೆಗೆ ಗಂಡು ಮಗುವೊಂದನ್ನು ಅವನು ನೀಡಬೇಕು. ದೇವಹೂತಿಯು ಪರೋಕ್ಷವಾಗಿ ಇನ್ನೂ ಕೆಲವು ದಿನಗಳು, ಕಡೆಯ ಪಕ್ಷ ಒಂದು ಗಂಡು ಮಗು ಹುಟ್ಟುವವರೆಗಾದರೂ ಪತಿಯು ಮನೆಯಲ್ಲಿರಬೇಕೆಂದು ಪ್ರಾರ್ಥಿಸಿದಳು. ಇಲ್ಲಿ ಆಧ್ಯಾತ್ಮಿಕ ಬೋಧನೆಯನ್ನ ಕೊಡದೆ ಗುರು ತನ್ನ ಶಿಷ್ಯನಿಂದ ಸೇವೆಯನ್ನ ಸ್ವೀಕಾರ ಮಾಡುವಂತಿಲ್ಲ. ಅವನು ಏನಾದ್ರೂ ಒಂದು ಅವನಿಗೆ ಜ್ಞಾನ, ತಿಳುವಳಿಕೆಯನ್ನ ಕೊಡಬೇಕು. ಆಗ ಅವನು ಸೇವೆಯನ್ನ ಸ್ವೀಕಾರ ಮಾಡಬಹುದು. ಪ್ರೀತಿ ಮತ್ತೆ ಸೇವೆ ವಿನಿಮಯ ಮಾಡ್ಕೊಳ್ಳೋದು ಹೀಗೇನೆ. ದೇವಹೂತಿ ತನ್ನ ಪತಿ ಕರ್ದಮ ಮುನಿಗೆ ನಾನು ಹೇಗೆ ನಿಮ್ಮ ಸೇವೆಯನ್ನ ಮಾಡಿದ್ದೀನಿ, ವಿಧೇಯಪೂರ್ಣವಾಗಿ ನಾನು ಸೇವೆಯನ್ನ ಸಲ್ಲಿಸಿದ್ದೀನಿ ಅನ್ನೋದನ್ನ ಇಲ್ಲಿ ನೆನಪು ಮಾಡಿಕೊಡ್ತಾ ಇದ್ದಾಳೆ. ಅಂದ್ರೆ ಈಗ ತನ್ನ ಹೆಂಡತಿ ಇಷ್ಟೆಲ್ಲಾ ಸೇವೆ ಮಾಡಿದಾಳಲ್ಲ, ಅವಳ ಋಣವನ್ನ ತೀರಿಸ್ಬೇಕು ನಾನು ಅನ್ನುವಂಥ ವಿಚಾರ ಮಾಡಿ ಆದ್ರೂ ನೀವು ಹೊರಡೋದಕ್ ಮುಂಚೆ ನನಗೊಂದು ಗಂಡು ಮಗುವನ್ನ ಕೊಡಿ ಅಂತನ್ಬಿಟ್ಟು ಕೇಳ್ಕೊಳ್ತಾ ಇದ್ದಾಳೆ. ಅಂದ್ರೆ ಏನು? ಪರೋಕ್ಷವಾಗಿ ಇಲ್ಲಿ ಇನ್ನೂ ಒಂದ್ ಸ್ವಲ್ಪ ದಿವಸ ನನ್ನ ಜೊತೆನೇ ಇರಿ, ಕಡೇ ಪಕ್ಷ ಒಂದು ಗಂಡು ಮಗು ಹುಟ್ಟೋವರೆಗಾದ್ರೂ
ನೀವು ನನ್ನ ಜೊತೆಯಲ್ಲಿ ಇರಬೇಕು ಅನ್ನೋದನ್ನ ಇಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಮುಂದೆ ಕರ್ದಮ ಮುನಿಗಳು ಏನು ಮಾಡ್ತಾರೆ, ಇರ್ತಾರಾ, ಹೋಗ್ತಾರಾ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.